ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆ ಯಾಕಾಗ್ತಾ ಇಲ್ಲ ಅನ್ನೋ ಗುಟ್ಟನ್ನ ಲೇವಡಿ ಮಾಡೋ ಮುಖೇನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರಟ್ಟು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಾಸು ಕೊಟ್ರೆ ಮಾತ್ರ ಸಚಿವ ಸ್ಥಾನ ಗ್ಯಾರಂಟಿ, ಆದ್ರೆ ಈಗ ಶಾಸಕರು ಹಣ ಕೊಡ್ತಾ ಇಲ್ಲ, ರೇಟ್ ಫಿಕ್ಸ್ ಆಗಿಲ್ಲ, ಅದಕ್ಕಾಗಿಯೇ ಸಂಪುಟ ವಿಸ್ತರಣೆಯ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಮಾತ್ರ ನೆನೆಗುದಿಗೆ ಬಿದ್ದಿದೆ, ಹಣ ಕೊಡುವವರಿಗೆ ಸಚಿವ ಸ್ಥಾನ ಫಿಕ್ಸ್ ಎಂಬ ಹೊಸ ವಾದವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಈಗ ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿರುವುದು. ಯಾಕೆ SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ ಈ ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗ್ತಿರಿಗೆ SIR ಮಾಡ್ತಾ ಇದಾರ. ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು ಅಧಿವೇಶನ ಮುಂದೂಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ SIR ಅಲ್ಲ, ಕಾಂಗ್ರೆಸ್ SIR ಹಿಡ್ಕೊಂಡು ಅಧಿವೇಶನ ಮುಂದಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಕಳ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ SIR ನೆಪ ಒಡ್ಡಿ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ. ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರು 12 ತಿಂಗಳಲ್ಲಿ 8 ತಿಂಗಳು ವಿದೇಶದಲ್ಲೇ ಇರ್ತಾರೆ, ಸ್ವದೇಶದಲ್ಲಿ ಯಾವಾಗ ಇರ್ತಾರೆ. ಸೊ SIRಗೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನ ಮುಂದೂಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಹಣ ತಗೊಂಡು ಇಲ್ಲಿ ಸಚಿವ ಸ್ಥಾನ ಇಲ್ಲ. ವಿಜೇಂದ್ರ ಅವ್ರ ಪಾಯಿಂಟ್ ಕರೆಕ್ಟ್ ಆಗಿದೆ, ನಾನು ಐ ಡೂ ಅಗ್ರಿ. ಯಾಕೆ ಅಂತಂದ್ರೆ ಈಗ DK ಶಿವಕುಮಾರ್ ಅವ್ರ ಸ್ಪೀಡು, ಕೃಷ್ಣ ಬೈರೇಗೌಡರ ಸ್ಪೀಡು, ಬೇರೆ ಬೇರೆ ಸಚಿವರ ಸ್ಪೀಡ್ ನೋಡ್ತಾ ಇದ್ರೆ ಫುಲ್ ಕ್ಯಾಬಿನೆಟ್ ಇದ್ದರೆ ಇಂತಹ ಸಂದರ್ಭದಲ್ಲಿ ಇನ್ನು ಸ್ಪೀಡ್ ಆಗಿ ಓಡಬಹುದು. ಯಾಕೆಂದ್ರೆ ಇರೋ 10 ಜನರಲ್ಲಿ ನೀವು ಎಲ್ಲಾ ಜಿಲ್ಲೆಗಳಿಗೂ ಕೂಡ ನೀವು ವಿಸಿಟ್ ಮಾಡಕ್ ಆಗೋದಿಲ್ಲ. ಒಬ್ಬೊಬ್ಬರಿಗೆ 2 ಜಿಲ್ಲೆ 3 ಜಿಲ್ಲೆ ಕೊಟ್ಟಿದ್ದೀರಾ. ಅಂಡ್ ಮೋರ್ ಓವರ್ ಇಲ್ಲಿ ಬರದ ಛಾಯೆ ಇದೆ. ಕಲಬುರಗಿ ಸೇರಿದಂತೆ ಹೈದರಾಬಾದ್ ಕರ್ನಾಟಕದ ಹಲವು ಭಾಗಗಳಲ್ಲಿ ನೀರಿಲ್ಲದೆ ಜನ ಹಾಹಾಕಾರದಲ್ಲಿದ್ದಾರೆ. ಮತ್ತು ಇಲ್ಲಿ ಬೆಳೆಗಳನ್ನ ಬೆಳಿಬೇಡಿ ಅಂತ ಹೇಳ್ತಾ ಇದ್ದೀರಿ ನೀವು. ಇಂತಹ ಸಂದರ್ಭದಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಲ್ಲ ಮತ್ತು ಸಂಬಂಧಪಟ್ಟಂತ ಖಾತೆಗಳಿಗೆ ಹೊರೆ ಈಗ ಒಬ್ಬೊಬ್ರು 3-4 ಮಾಡಕ್ ಆಗಲ್ಲ. ಅಂಡ್ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ಬೇಕು ಅಂತ ಜಪ ಮಾಡ್ಕೊಂಡು ಕೂತ್ಕೊಳ್ಳೋ ಅಂದ್ರೆ ಇಡೀ ಕರ್ನಾಟಕದ ಒಂದು ಸಚಿವ ಸಂಪುಟ ರಚನೆ ಅಥವಾ ಸಚಿವ ಸಂಪುಟದ ಸಚಿವರನ್ನ ಆಯ್ಕೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವ್ರು ಬರೋದನ್ನ ಕಾಯ್ತಾ ಇರ್ಬೇಕಾ? ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಫ್ಯೂಚರ್ ಒಬ್ಬ ರಾಹುಲ್ ಗಾಂಧಿ ಮೇಲೆ ಡಿಪೆಂಡ್ ಆಗಿದೆ. ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರಯಾಣದ ಮೇಲೆ, ಅವರು ವಿದೇಶದಿಂದ ವಾಪಸ್ ಬರೋ ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನಮ್ಮ ಕರ್ನಾಟಕದ ಜನರನ್ನ ದೇವರೇ ಕಾಪಾಡಬೇಕು. ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಇರಬಹುದು, ಇವ್ರಿಗೆ ಅಧಿನಾಯಕ, ಇವ್ರಿಗೆ ದೊಡ್ಡ ನಾಯಕ, ಇವ್ರಿಗೆ ಇರಬಹುದು. ಆದರೆ ಅವ್ರು ಬರೋವರೆಗೂ ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಇಡೀ ರಾಜ್ಯನ ನೀವು ಇಟ್ಟಿದ್ದೀರಲ್ಲ, ನೀವು ತಪ್ಪಲ್ವಾ ಇದು? ಹೌದಲ್ವಾ? ಹೇಗಿದೆ ಪರಿಸ್ಥಿತಿ ರಾಜ್ಯದ್ದು? ರೈತರಿಗೆ ಬೆಳೆ ಬೆಳಿಬೇಡಿ ಅಂತೀರಾ, ಆ ಕಡೆ ಮಳೆ ಬರ್ತಾ ಇಲ್ಲ, ಇನ್ನೊಂದು ಕಡೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ನೀವು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ 100 ಮೀಟರ್ ಓಡ್ತಾ ಇದ್ದೀರಾ. ನಿಮ್ ಹಿಂದೆ ಓಡ್ಬೇಕಾದವ್ರು ಯಾರು ಇಲ್ಲ, ನಿಮ್ಗೆ ಶಕ್ತಿ ತುಂಬಬೇಕಾದವ್ರು ಯಾರು ಇಲ್ಲ. ಯಾರನ್ನೇ ಕೇಳಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಎಲ್ಲ ಆಗುತ್ತೆ ಅಂತ ಜಪ ಮಾಡ್ತಾ ಕೂತಿದ್ದಾರೆ. ಸೊ ರಾಹುಲ್ ಗಾಂಧಿ ಅವ್ರಿಗಾದ್ರೂ ಒಂದ್ ಸ್ವಲ್ಪ ತಿಳುವಳಿಕೆ ಇರ್ಬೇಕಪ್ಪ. ಒಂದು ರಾಜ್ಯದ ಭವಿಷ್ಯದ ಪ್ರಶ್ನೆ, ನಾನು ಹೋಗಿ ವಿದೇಶದಲ್ಲಿ ಕೂತು ನಾ ಬರೋವರೆಗೂ ಇಲ್ಲೇ ಏನೂ ಆಗಲ್ಲ ಅನ್ನೋದಾದ್ರೆ ನಾನು ಹೋಗೋದಕ್ಕಿಂತ ಮಾಡಿ ಮುಗಿಸ್ಬೇಕಂತ ಆದ್ರೂ ಅವ್ರಿಗೆ ಗೊತ್ತಾಗಲ್ವಾ? ಹಾಗಾದ್ರೆ ವಿಜಯೇಂದ್ರ ಅವ್ರು ಹೇಳಿದ್ ನಿಜ ಇರ್ಬೇಕು. ದುಡ್ಡು ಕೊಡೋರ್ಗೆ ಸಚಿವ ಸ್ಥಾನ ಕೊಡ್ತಾರೋ ಏನ್ ಕತೆನೋ ಇಲ್ಲ ಅನ್ನೋದಾದ್ರೆ ಹಾಗಾದ್ರೆ ಮಾಡ್ಬೇಕಾಗಿತ್ತು. ಇಷ್ಟು ಏನದು ಎಷ್ಟು ದಿನ? ಇದೇನು ಹೊಸ ಸರ್ಕಾರನ ಹನಿಮೂನ್ ಪೀರಿಯಡ್ ನಿಮ್ಗೆ? ಅವ್ರನ್ನ ಮಾಡ್ಬೇಕು ಇವ್ರನ್ನ ಮಾಡ್ಬೇಕು ಅನ್ನೋದಕ್ಕೆ ಆಲ್ರೆಡಿ 2.5 ವರ್ಷ ಆಗೋಗಿದೆ. ಈಗ ಏನು ಸರ್ಕಾರ ರಚನೆ ಮಾಡಿದ್ದಾರೆ ಅನ್ನೋ ಲೆವೆಲ್ ಆಡ್ತಾರೆ ಇವರೆಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ.